ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಅಯ್ಯೋ ಜೀವನವೇ ಬೇಡ ಅನ್ನಿಸ್ಬಿಟ್ಟಿದೆ. ಬಹಳಷ್ಟು ಜನ ಯೋಚನೆ ಮಾಡಿದ್ದೀರಾ, ಹೌದಲ್ವಾ? ದಯಾಮರಣ ಕೇಳ್ತಾ ಇದ್ದೀರಾ. ಆಗೋದೆಲ್ಲ ಗುರುಗಳೇ, ಎಲ್ಲರೂ ಕೂಡ ತೊಂದರೆ ಕೊಡ್ತಾರೆ. ಅದೇನು ಯಾರಾದ್ರೂ ಮಾಟ ಮಂತ್ರ ಮಾಡಿದಾರೋ, ಇಲ್ಲ ನಮ್ಮ ಗ್ರಾಚಾರ ದೋಷನೋ, ಕೈ ಹಾಕಿರೋ ಕೆಲಸದಲ್ಲಿ ನಷ್ಟ, ಕುಟುಂಬದಲ್ಲಿ ಕಲಹ, ಸಂಬಂಧಿಕರಲ್ಲಿ ಅವಮಾನ ಅಪಮಾನ ಕಳಂಕಗಳು, ಜೊತೆಗೆ ಕೈ ಹಾಕಿರ್ತಕ್ಕಂಥ ಸಮಸ್ಯೆಗಳು, ಮತ್ತೆ ಉದರ ಬಾಧೆಗಳು, ಸಾಲದ ಬಾಧೆಗಳು, ಆರ್ಥಿಕ ಪರಿಸ್ಥಿತಿ ಎಳತೀರದಾಗಿದೆ. ಯಾಕೆ ಇನ್ನೂ ನಮ್ಗೆ ಏಳ್ರಾಟ ಶನಿ ಬಿಟ್ಟಿಲ್ವಾ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದೆ. ಧೃತಿಗೆಡಬೇಡಿ. ಜನ್ಮದಲ್ಲೇ ರಾಹು ಅಂತಕ್ಕಂಥವನಿದ್ದಾನೆ. ಅವನು ಬಿಡುಗಡೆ ಆಗೋ ತನಕ ಇದು ನಿಲ್ಲಲ್ಲ. ನಿಮಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುತ್ತೆ, ಆದ್ರೆ ಪ್ರಾಣಹಾನಿ ಆಗಲ್ಲ, ಭಯ ಪಡಬೇಡಿ. ಉಣ್ಣೋಕೆ ತಿನ್ನೋಕೆನು ಕಮ್ಮಿ ಆಗಲ್ಲ, ಭಯ ಪಡಬೇಡಿ. ಕಣ್ಣಿಗೆ ಬೇಕಾದ ತಿಂತಾ ಇದ್ದೀರಾ, ಕಣ್ಣಿಗೆ ಬೇಕಾಗಿದೆ ಮಾಡ್ತಾನೆ ಇದ್ದೀರಾ, ಆದ್ರೆ ಹಣಕಾಸಿನ ಪರಿಸ್ಥಿತಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಮಾನಸಿಕವಾಗಿ ನೆಮ್ಮದಿ ಇಲ್ಲ. ಆಗಾಗ ಅನಾರೋಗ್ಯ ಪೀಡಿತ, ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನವನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿದ್ರಾ ಆಹಾರಗಳು ಸರಿಯಾಗಿ ನಡೀತಾ ಇಲ್ಲ. ಏನ್ ಮಾಡಬೇಕು ಅನ್ನೋದು. ಆದರೆ ಎಚ್ಚರಿಕೆಯಿಂದ ಈ ಮಾಸವನ್ನು ಕಳೀತಕ್ಕಂತಹ ಕೆಲಸವನ್ನ ಮಾಡಿ. ನಿಮಗೆ ಜನ್ಮದಲ್ಲಿ ಶುಕ್ರನಿದ್ದಾನೆ. ಸ್ವಲ್ಪ ಮಟ್ಟಿಗಾದರೂ ಆರ್ಥಿಕ ಪರಿಸ್ಥಿತಿ ಅಂತಕ್ಕಂಥದ್ದು ಅನುಕೂಲದ ರೀತಿಯಲ್ಲಿ ಬರುತ್ತೆ. ಇನ್ನು ಕಲಹಗಳಾಗ್ತಕ್ಕಂಥ ಸಂಬಂಧಿಕರು ಅಥವಾ ಅಣ್ಣ ತಮ್ಮಂದಿರೋ, ದಾಯಾದಿಗಳು, ಕುಟುಂಬದಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಕಲಹ ಮಾಡ್ಕೋಬೇಡ್ರಿ. ಏನೇ ಇದ್ರೂ ಕೂತು ಮಾತನಾಡಿ ಬಗೆಹರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಕಲಹ ಮಾಡಿ ಯಾವ ಪುರುಷಾರ್ಥಕ್ಕೆ ಜಗಳ ಮಾಡ್ತೀರಾ? ಹೌದಲ್ವಾ? ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಕಲಹ ಯಾವುದೇ ಕಾರಣಕ್ಕೂ ಕಲಹ ಮಾಡ್ಕೋಬೇಡಿ. ಸ್ವಲ್ಪ ಉಳಿತಾಯದ ಬಗ್ಗೆ ಗಮನವನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಇಲ್ಲ ಅಂದ್ರೆ ಬಂದಿದ್ದೆಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಎಚ್ಚರಿಕೆ ವಹಿಸಿ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರವನ್ನ ನಾವು ನೋಡಿದಾಗ, ಪ್ರತಿ ಶನಿವಾರ 5 ವರ್ಷದ ಒಳಗಡೆ ಇರತಕ್ಕಂಥ ಬ್ರಹ್ಮಚಾರಿ ಬ್ರಾಹ್ಮಣನಿಗೆ ಸ್ವಯಂ ಪಾಕ ಸಮೇತ ಮಾಷಧಾನ್ಯ ಅಂದ್ರೆ ರಾಹುಗ್ರಹದ ಧಾನ್ಯ, ಉದ್ದಿನ ಬೇಳೆ, ಉದ್ದಿನ ಕಾಳನ್ನ ಒಂದು ಬೊಗಸೆ ಹಿಟ್ಟು, ಒಂದು ದೊನ್ನೆಯಲ್ಲಿ ಹಿಟ್ಟು ಅದಕ್ಕೆ ಕೃಷ್ಣಾರ್ಪಣೆ ಮಾಡಿ ಅವನಿಗೆ ಕೊಟ್ಟು ನಮಸ್ಕಾರವನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡಿ.